ಹಲೋ, ಎಲ್ಲರಿಗೂ ನಮಸ್ಕಾರ. ಉಮೇಶ್ ರೇಷು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಸಾಲೆ ರಾಗಿ ರೊಟ್ಟಿ ಮಾಡೋಕೆ ಹೊರಟಿದ್ದೀವಿ. ಬನ್ನಿ, ಹೇಗೆ ಮಾಡೋದು, ಏನೇನು ಬೇಕು ಅದಕ್ಕೆ ಎಲ್ಲನೂ ತಿಳ್ಕೊಳ್ಳೋಣ, ನೋಡೋಣ ಬನ್ನಿ. ಮಸಾಲ ರಾಗಿ ರೊಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ರಾಗಿ ಹಿಟ್ಟು 2 ಕಪ್, ಗೋಧಿ ಹಿಟ್ಟು ಅರ್ಧ ಕಪ್, ಕಾಯಿ ತುರಿ, ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಸಬ್ಸಿಗೆ ಸೊಪ್ಪು ಇಷ್ಟು ಬೇಕಾಗಿರುತ್ತೆ. ಬಿಸಿ ನೀರು 1-2 ಕಪ್ಪು. ನೀವು ಎಷ್ಟು ಮಾಡ್ತೀರಾ ಅಷ್ಟಕ್ಕೆ. ಒಂದು ಪಾತ್ರೆಗೆ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ಈ ಟೈಮಲ್ಲೂ ಉಪ್ಪು ಹಾಕ್ಕೊಬೇಕು. ಆಮೇಲೆ ತೆಂಗಿನಕಾಯಿ ತುರಿ ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಬೇಕು. ಕರಿಬೇವು ಕಟ್ ಮಾಡಿ ಇಟ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಬೇಕು ಎಲ್ಲನೂ ತುಂಬ. ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟ್ ಹಾಕ್ಕೊಬೇಕಿತ್ತು, ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಬಿಸಿ ನೀರು, ತುಂಬ ಬಿಸಿ ಏನು ಬೇಡ, ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೊಬೇಕು. ತುಂಬ ತೆಳ್ಳಗೆ ಮಾಡಬೇಡಿ. ಇಷ್ಟು ಕಲಿಸ್ಕೊಂಡು ನೋಡಿ, ಈ ಥರ ಇರಬೇಕು. ಈ ಥರ ಇರಬೇಕು. ಇಷ್ಟಾದಮೇಲೆ ನೀಟಾಗಿ ಒಂದು ತೆಳು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ರೊಟ್ಟಿನ ತಟ್ಕೊಬೇಕು. ರೊಟ್ಟಿ ತಟ್ಕೊಂಡು ಹೆಂಚು ಕಾದಿರುವಾಗ ತಟ್ಟಿರೋ ರೊಟ್ಟಿ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಬೇಯಬೇಕು. ಬೆಂದಾದಮೇಲೆ ಒಂದು ರೊಟ್ಟಿ ತಿರುವಾಕಬೇಕು. ಸ್ವಲ್ಪ ಬೆಂದಾದಮೇಲೆ ತುಂಬ ಜಾಸ್ತಿ ಏನು ಬೇಯಿಸೋಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ನೋಡಿ, ಈ ಥರ ಇರಬೇಕು. ನಮ್ಮ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ